ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮರೆಯದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಷಣ್ಮುಖನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಹೋಗ್ಬೇಕಾದ್ರೆ ಏನು ವ್ಲಾಗ್ ಮಾಡಲಿಲ್ಲ, ಅಲ್ಲಿ ಹೋದ್ಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋಂಥ. ಈಗ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಪೂಜೆ ಎಲ್ಲ ಆಗಿದೆ, ಅಭಿಷೇಕ ಪೂಜೆ ಎಲ್ಲ ಮುಗೀತು. ನಾವು ಈಗ ದೇವಸ್ಥಾನಕ್ಕೆ ಹೋಗಿದ್ವಿ. ಮಗ ಗಲಾಟೆ ಮಾಡ್ತಾ ಇದ್ದಾನೆ. ಇಲ್ಲಿ ಪೂಜೆ ಮಾಡಬೇಕಾದ್ರೆ ಕಾಗೆ ಬಂದಿದೆ. ಕಾಗೆ ಬಂದು ಮಂಗಳಾರತಿ ಆಗ್ತಾಯಿದೆ, ಸೌಂಡ್ ಮಾಡ್ತಾಯಿದೆ. ಫ್ರೆಂಡ್ಸ್, ಪೂಜೆ ಮಾಡಬೇಕಾದ್ರೆ ಕಾಗೆ ಬಂದಿತ್ತು. ಒಂಥರ ತುಂಬಾ ಖುಷಿ ಆಯಿತು ಅದು ಬಂದಿದ್ದು ನೋಡಿ. ಅದು ಕೂಗ್ತಾ ಇರುವಂಥದ್ದು ಎಲ್ಲನೂ ನೋಡಿ. ಹಾಗೆಯೇ ಅಲ್ಲೇ ಇರುವಂಥದ್ದು ವಿಘ್ನೇಶ್ವರ ಮತ್ತು ಆಂಜನೇಯ ಎಲ್ಲನೂ ಇಲ್ಲೇ ಇರುವಂಥದ್ದು. ಪಕ್ಕ ದೇವಸ್ಥಾನ ಎಲ್ಲ ಇದೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ವಿ. ಮತ್ತು ಇಲ್ಲಿ ಆಂಜನೇಯ ಇದೆ. ಆಂಜನೇಯಗೂ ನಮಸ್ಕಾರ ಹಾಕ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಹಾಗೆ ಮಗ ಎಲ್ಲ ಇದ್ದಾನಲ್ವ, ಪ್ರಸಾದ ಎಲ್ಲ ಕೊಟ್ಟರು, ತಗೊಂಡು ಪ್ರಸಾದ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಾನು ನನ್ನ ಮಗ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು ದೇವಸ್ಥಾನಕ್ಕೆ ಬಂದಿರಿ ಶೈನ್? ಆಟ ಆಡಕ ಚಾಮಿಗೆ ಮಕ್ಕಕ್ಕ ನಮಸ್ಕಾರ ಮಾಡ್ಕೊಂಡು ಹೋಗಕ್ಕ ತಾನೇ. ನಮ್ಮ ಶೈನ್ ಇರ್ಬತ್ತವನೆ. ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ನೆಡ್ಕೊಂಡು. ಶೈನ್ ಇಲ್ಲ, ಚೆನ್ನಾಗಿ ಫ್ರೆಂಡ್ಸ್, ಇವತ್ತು ಷಣ್ಮುಖನ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. 11 ಗಂಟೆ ಆಗಿದೆ ಟೈಮು. ಈಗ ನಾನು ನನ್ನ ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರೋಂಥದ್ದು. ಎಲ್ಲೋಗಿ ನನ್ನ ಮಗ ಗಾಡಿಗೆ ಬರ್ತಾವೆ, ಮುಂದೆ ನೋಡ್ಕೊಂಡು ನಡಿ. ಬಾ ಈ ಕಡೆ, ಸೈಡ್ ಬಾ. ಹೋಗ್ತಾ ಇದ್ವಿ ಮನೆಗೆ. ನನ್ನ ಮಗ ನೋಡಿ ಯಾವ ಥರ ತರಲೆ ತಮಾಷೆ ಆಟ ಎಲ್ಲ ಆಡ್ತಾಯಿದ್ದಾನಂತ. ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ. ಆ ಕಾರಣಕ್ಕೆ ನಾನು ನನ್ನ ಮಗ ಇಬ್ಬರು, ಮಗಳ ಸ್ಕೂಲ್ಗೆ ಹೋಗಿದ್ದಾಳೆ. ಹಸ್ಬೆಂಡ್ಗೆ ಫೋನ್ ಮಾಡಿದ್ವಿ, ಎಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಸ್ವಲ್ಪ ಬರೋದು ಲೇಟು, ಅದಕ್ಕೆ ನೀವು ಹೋಗಿ ಅಂತ ಹೇಳಿದ್ರು. ಹಾಗೆ ದಾರಿನಲ್ಲಿ ಹೋಗ್ತಾ ಒಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗೆ ಬರಬೇಕಾದ್ರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಈಗ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನೆಡ್ಕೊಂಡು. ಎಲ್ಲಿ ಹೋಗಿದ್ರಿ ನಾವು? ಚಾಮಿಗೆ ಹೋಗಿದ್ವಾ? ಚಾಮಿಗೆ ಹೋಗಿ ಬಂದ್ಬಿಟ್ರಾ? 2 ಚಾಮಿಗೆ ಹೋಗಿದ್ದಾ? ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಷಣ್ಮುಖನ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಡ್ಕೊಂಡು ವಾಕ್ ಮಾಡ್ತಾಯಿದ್ವಿ. ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬರ್ತಾಯಿದ್ದೀನಿ ಅಂದರು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಬೇಗ ಬಂದರೆ ಅವ್ರ ಜೊತೆ ಹೋಗ್ತೀವಿ, ಇಲ್ಲಾಂದರೆ ನಟರಾಜ್ ಸರ್ವಿಸ್. ಇವತ್ತು ನಮ್ಮದು ಬಂದು ನಟರಾಜ್ ಸರ್ವಿಸ್ ಮಾಡ್ತಾಯಿದ್ವಿ. ಚೆನ್ನಾಗಿದೆ. ಈ ಥರ ವಾಕ್ ಮಾಡಿಕೊಂಡು ಓಡಾಡೋದು ಚೆನ್ನಾಗಿದೆ. ನಡೆಯೋದೇ ಕಮ್ಮಿ ಆಗ್ಬಿಟ್ಟಿದೆ. ಯಾವಾಗ ಬೈಕು ಬಸ್ಸು ಅಂತ ಹೇಳಿ ಓಡಾಡ್ತಾ ನಡೆಯೋದು ಮರ್ತೋಗಿದ್ವಿ. ಅಪರೂಪಕ್ಕೆ ನಡೆದಾಗ ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ. ನನ್ನ ಮಗ ನೋಡಿ ಯಾವ ಥರ ಮಾಡ್ತಾಯಿದ್ದೇನೆ ಅಂತ ಹೇಳ್ಬಿಟ್ಟು. ಎಲ್ಲಿ ಬಂದು ಅವನು ತರಲೆ ತಂಟೆ ಮಾತ್ರ ಬಿಡೋದೇ ಇಲ್ಲ. ತರಲೆ ತೀಟೆ ಶಯನ್ ಮಾಡೋಂಥ ತೀಟೆ ತರಲೆ. ಈಗ ಬಂದು ಈಗ ಹಿಂದಿನ ಮನೆಗೆ ಹೊರಟಿದ್ದೀವಿ. ಹಿಂದಿನ ಊರು ಹತ್ರ ಬಂದುಬಿಟ್ಟಿದ್ವಿ. ಈಗ ನಾನು ಹಾಗೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಮಗ ತುಂಬಾ ಗಲಾಟೆ ಮಾಡ್ತಾಯಿದ್ದೆ, ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ಏನೂ ಮಾತಾಡೋಕ್ಕಾಗಲಿಲ್ಲ. ಇನ್ನೇನು ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ನೋಡೋಣ ಬನ್ನಿ. ಮನೆಗೆ ಹೋದ್ಮೇಲೆ ಎಷ್ಟಾದರೆ ಅಷ್ಟು ವ್ಲಾಗ್ ಮಾಡ್ತೀನಿ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮಳೆ ಬರ್ತಾಯಿದೆ, ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಮಳೆ ಬರ್ತಾಯಿದೆ ಅಂತ.
ದಿನ ಆದಮೇಲೆ ಮಳೆ ಬರ್ತದೆ. ದೇವಸ್ಥಾನದಿಂದ ಬಂದು ಊಟ ಎಲ್ಲ ಮುಗಿಸಿ ಮಗನ ಮಲಸಿ ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಿದೆ. ಇನ್ನೇನು ಕುರಿಗೆಲ್ಲ ಮೇವೆಲ್ಲ ಕಟ್ ಮಾಡಿ ಹಾಕಿದ್ದೆ ಮೇಕೆಗೆ ಮೇವೆಲ್ಲ ಕಟ್ ಮಾಡಿ ಹಾಕಿಟ್ಟಿದ್ದೆ. ಇನ್ನೇನು ಮಳೆ ಬರ್ತಾಯಿತ್ತು, ಅದಕ್ಕೆ ಎಲ್ಲ ನೆಂದೋಗುತ್ತೆ ಅಂತ ಹೇಳ್ಬಿಟ್ಟು ಮಳೆ ಬರೋ ಸೌಂಡ್ ಕೇಳಿಸ್ಕೊಂಡು ಎದ್ದು ಬಂದು ಮೇವೆಲ್ಲ ತುಂಬಿ ಎಲ್ಲ ಮಾಡಿದೆ. ಮತ್ತು ಮೇಲೆ ಓಪನ್ ಆಗಿತ್ತು ಕಿಟಕಿ, ಅದೆಲ್ಲನೂ ಮಳೆ ಬರೋದು ನೋಡಿ ಅದು ಕಿಟಕಿ ಎಲ್ಲ ಕ್ಲೋಸ್ ಮಾಡೋಣ ಅಂತೇಳಿ ನಾನು ಕೂಡ ಮೇಲೆ ಬಂದೆ. ಹಾಗೆ ಮಳೆ ಬರ್ತಾ ಇದಲ್ವ, ಅದಕ್ಕೆ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದಾರೆ ನಿಮಗೆ. ತುಂಬ ದಿನ ಆದಮೇಲೆ ಮಳೆ ಬರ್ತಾ ಇತ್ತು. ಯಾಕಂದರೆ ಒಂದು 15 ಡೇಸ್ ಒಂದು 20 ಡೇಸ್ ಆದರೂ ಮಳೆ ಬಂದಿರಲಿಲ್ಲ. ಆ ಕಾರಣಕ್ಕೆ ಈಗ ಮಳೆ ಬರ್ತಾ ಇದೆ. ಇನ್ನೇನು ಮಗಳು ಕೂಡ ಸ್ಕೂಲಿಂದ ಬಂದಿದ್ಲು, ಸ್ಯಾಟರ್ಡೆ ಅಲ್ವಾ, ಬೇಗನೆ ಬಂದಿದ್ಲು. ಈಗ ಅಲ್ಲೇ ಆಟ ಆಡ್ತಾ ಇದ್ದಾಳೆ. ಅದಕ್ಕೆ ಅವಳು ಹಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಹಾಯ್ ಹೇಳ್ತಾ ಇದ್ಲು. ಇದು ನೋಡಿ ಎಷ್ಟು ಗಟ್ಟಿಯಾಗಿ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಮಳೆ ತುಂಬಾ ಗಟ್ಟಿಯಾಗೆಲ್ಲ ಮಳೆ ಬರ್ತಾ ಇದೆ. ನೈಟ್ ಬಂದು ಕರಗ ಇದೆ ಪಕ್ಕದೂರಲ್ಲಿ. ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವರಲ್ಲಿ ಕರಗ ಇದೆ. ನೋಡೋಣ ನೈಟ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡಿದ್ರೆ ಇಷ್ಟೊಂದು ಗಟ್ಟಿ ಮಳೆ ಬರ್ತಾ ಇದೆ. ಈವ್ನಿಂಗೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಆದರೆ ಕರ್ಗಕ್ಕೆ ಹೋದರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಇದು ಲಾಸ್ಟ್ ಕರ್ಗ ಅಂತ ಹೇಳ್ಬೋದು. ಈ ವರ್ಷದ ನಾನು ನೋಡ್ತಾ ಇರೋಂಥದ್ದು ಲಾಸ್ಟ್ ಕರ್ಗ. ಬಟ್ ಈ ಮಳೆ ನೋಡಿದ್ರೆ ತುಂಬಾ ಗಟ್ಟಿಯಾಗಿ ಮಳೆ ಎಲ್ಲ ಬರ್ತಾ ಇದೆ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಫ್ರೆಂಡ್ಸ್. ಕರಗ ಆಗೋ ದಿವಸ ನೈಟ್ ಅಂತೂ ತುಂಬ ಭಾರಿ ಮಳೆ ಆಗಿ 3 ಗಂಟೆಗೇನೋ ಕರಗ ಎತ್ತಿದ್ರಂತೆ. ಆ ಕಾರಣಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ರೆ ತೋಟದಲ್ಲೇ ಕಾಯಿ ಕೀಳೋಕೆ ಅಂತ ಹೇಳ್ಬಿಟ್ಟು ಕೆಲಸದವ್ರು ಬಂದಿದ್ದರು. ಈಗ ನಾವು ಹೋಗಲಿಲ್ಲ, ಇದೇನು ಕರಗ ನೋಡೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಹೋಗಿರೋಂಥದ್ದು. ಕರಗ ದಿವಸ ಆಡಿದ್ರಲ್ವ ಬೆಳಗ್ಗೆ, ಆವತ್ತು ನೈಟು ನಾವು ಹೋಗಿರೋಂಥ. ಅವ್ರ ತಾತ ಒಬ್ಬರು ಹುಷಾರಿದ್ದಲ್ಲ, ಹಾಗಾಗಿ ಅಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೇ ಬರೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅಂಗಡಿ ಎಲ್ಲ ಇತ್ತು, ಮಳೆ ಬಂದು ತುಂಬ ಅಂಗಡಿಗಳೆಲ್ಲ ಖಾಲಿಯಾಗಿತ್ತು. ಈಗ ಬಂದಿರೋಂಥದ್ದು ಸ್ವಲ್ಪ ಅಂಗಡಿ ಎಲ್ಲ ಇದೆ, ಹಾಗೆ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಬಂದ್ವಿ ಮನೆಗೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.